ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗುನ ಎತ್ಕೊಳ್ಳಿ. ನೀವೆಲ್ಲರೂ ಆಚೆ ಇರಿ. ಪ್ರೊಸೀಜರ್ ಎಲ್ಲ ಮುಗಿಸಿ ಬಾಡಿನ ದಯವಿಟ್ಟು ಹಾಗೆ ಹೇಳ್ಬೇಡಿ. ನಿಮ್ಮ ಕೈ ಮುಗಿತೀನಿ. ಅವರು ನಮ್ಮಮ್ಮ. ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಜೀವಂತವಾಗಿರ್ತಾರೆ. ದಯವಿಟ್ಟು ಹಾಗನ್ಬೇಡಿ. ಸರಿ ಸರ್, ಪ್ಲೀಸ್ ನೀವೆಲ್ಲ ಆಚೆ ಇರಿ. ಸರ್, ಸ್ವಲ್ಪ ಹೊತ್ತು ಆಚೆ ಇರಿ ಸರ್. ಎಲ್ಲ ಪ್ರೊಸೀಜರ್ ಆಗ್ತಿದ್ದಾಗೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮಾಧವ್ ಅವರೇ, ನನಗೇನೂ ಆಗಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ನಿಮ್ಮ ಜೊತೆನೇ ಇರಬೇಕು. ನಿಮ್ಮ ಜೊತೆನೇ ಇರಬೇಕು ಮಾಧವ್ ಅವರೇ. ನನಗೆ ಗೊತ್ತು ತುಳಸಿ ಅವರೇ, ನಿಮಗೇನೂ ಆಗಿಲ್ಲ. ಸರ್, ದಯವಿಟ್ಟು ಅವ್ರನ್ನ ಆಚೆ ಕರ್ಕೊಂಡೋಗಿ ಸರ್. ಅಣ್ಣ, ವೆರಿ ಗುಡ್. ಇದು ನಿನಗೆ ಬೋನಸ್ ಅಷ್ಟೇ. ನೀನು ಮಾಡಿರೋ ಕೆಲಸಕ್ಕೆ ನಿನ್ನನ್ನು ಸುಪ್ಪತ್ತಿಗೆ ಮೇಲೆ ಕೂರಿಸ್ತೀನಿ. ಎಲ್ಲ ಕ್ಲಿಯರ್ ಆಗೋವರೆಗೂ ಕೇರ್ಫುಲ್ ಆಗಿರು. ಇಷ್ಟಕ್ಕೆ ಅಷ್ಟೆಲ್ಲ ಮೆರೀತಿದ್ದೆ ತುಳಸಿ. ನನ್ನ ವಿರುದ್ಧವಾಗಿ ನಿಲ್ಲೋ ಧೈರ್ಯ ಮಾಡಿದ್ಯಲ್ಲ, ಇವತ್ತು ಆ ನಿನ್ನ ಧೈರ್ಯನೇ ನಿನ್ನ ಸಾವಿಗೆ ಕಾರಣ ಆಯಿತು. ಆ ದೇವರು ನಿನಗೆ ಜೀವದಾನ ಮಾಡಿದ್ರು ಈ ಶಾರ್ವರಿ ನಿನ್ನನ್ನು ಬದುಕೋಗಿ ಬಿಡಲಿಲ್ಲ. ಇನ್ನು ಮುಂದೆ ಶಾರ್ವರಿ ದಾರಿಗೆ ಅಡ್ಡ ಬರೋರು ಯಾರೂ ಇರಲ್ಲ. ಹೋಗ್ಬಾ ತುಳಸಿ. ಶಾರ್ವರಿ ಇರೋವರೆಗೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ನೀನಲ್ಲೂ ಶಾಂತವಾಗಿರಬಾರ್ದು. ಈ ಮನೆ ಸರ್ವನಾಶ ಆಗೋದನ್ನ ಅಲ್ಲಿಂದನೇ ನೋಡಿ ಸಂಕಟ ಪಡು. ಸಾವಲ್ಲೂ ನಿನಗೆ ಸಂಕಟ ತಪ್ಪಿದ್ದಲ್ಲ.
ಪಾಪು ಥ್ಯಾಂಕ್ಸ್. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರು. ಆದರೆ ನೀನು ಹೇಳಿದೆಯಲ್ಲ, ನಿಮ್ಮ ಮಾತು ನನಗೆ ಪ್ರಶಸ್ತಿ ಕೊಟ್ಟಷ್ಟು ಖುಷಿ ಆಯ್ತು ಪಾಪು. ಅವಿ ನಿಮ್ಮೊಬ್ಬರಿಗೆ ಮಾತ್ರ ಮಗ ಅಲ್ಲ, ಅವನು ನನಗೂ ಮಗನೇ. ಅವನು ಈ ಮನೆಯಲ್ಲಿ ಇರಬಾರ್ದು ಅಂದರೆ ನಾನು ಈ ಮನೇಲಿರಲ್ಲ. ನಾನು ತುಂಬ ಆರೋಗ್ಯವಾಗಿದ್ದೀನಿ. ಡಾಕ್ಟ್ರು ಮತ್ತೆ ಚೆಕ್ ಮಾಡೋಣ ಅಂದರು. ನನಗೇನೂ ಆಗಲ್ಲ, ಮಗುನೂ ಆರೋಗ್ಯವಾಗಿರುತ್ತೆ. ಇನ್ನು ಮುಂದೆ ಈ ಮನೆ ಜವಾಬ್ದಾರಿನ ನಿಮ್ಮಿಬ್ಬರಲ್ಲಿ ಯಾರು ತಗೋತೀರಾ? ಇನ್ನು ಮುಂದೆ ನಾನು ಇರಲ್ವಲ್ಲ, ಆಗ್ಲಾದರೂ ನೀವು ಯಾರಾದರೂ ಜವಾಬ್ದಾರಿ ತಗೋಬೇಕಲ್ವಾ? ಅವ್ರಿಗೆ ಏನೂ ಆಗಲ್ಲ, ಅವ್ರು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಬಾವಾ, ನೀವು ಹೇಗೆ ಇದ್ರೆ ಹುಚ್ಚು ಹಿಡಿಯತ್ತೆ ಬಾವ. ಸತ್ಯನ ಒಪ್ಕೋಬೇಕು, ದುಃಖನ ತಡ್ಕೋಬೇಕು ಬಾವ. ಅಣ್ಣ, ಅದಕ್ಕೆ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಸತ್ಯನೇ. ಅವರು ಯಾವತ್ತೂ ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಹಿಂದೆ ಇರ್ತಾರೆ. ಆದರೆ ಅವ್ರು ಈಗ ನಿಜವಾಗ್ಲೂ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಣ್ಣ. ಅದರಿಂದ ನಿನ್ನ ಮನಸ್ಸಿಗೆ ಎಷ್ಟು ದುಃಖ ಆಗಿದೆ ಅನ್ನೋದು ನನಗೆ ಗೊತ್ತು. ಆ ದುಃಖನ ಮುಚ್ಚಿಟ್ಕೊಂಡು ಸುಮ್ಮನಿರ್ಬೇಡ ಅಣ್ಣ. ದಯವಿಟ್ಟು ಹತ್ತು ಬಿಡೋಣ, ಮನಸ್ಫೂರ್ತಿಯಾಗಿ ಹತ್ತು ಬಿಡೋಣ. ಇಲ್ಲ ಮಹೇಶ, ಇಲ್ಲ. ತುಳಸಿ ಅವರು ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಅವ್ರಿಗೇನೂ ಆಗಲ್ಲ, ನನ್ನ ಜೊತೆನೇ ಇರ್ತಾರೆ. ಈ ದಿನಕ್ಕೋಸ್ಕರನೇ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಮಾಧವ ಹೀಗೆ ನರಳೋದನ್ನ ನೋಡಬೇಕಾಗಿತ್ತು. ಇನ್ನು ಮುಂದೆ ಮಾಧವನ ಮನೆಯಲ್ಲಿ ಎಲ್ಲರ ಪರಿಸ್ಥಿತಿನೂ ಹೀಗೆ ಇರತ್ತೆ. ನನಗೆ ತೊಡಕಾಗಿದ್ದವಳು ತುಳಸಿ ಒಬ್ಳೆ. ಈಗ ಅವಳು ಶವ ಆಗಿ ಚಿತೆ ಸೇರ್ತಿದ್ದಾಳೆ. ಒಂದು ಕಡೆ ತುಳಸಿ ಸುಟ್ಟು ಬೂದಿ ಆಗ್ತಾಳೆ, ಇನ್ನೊಂದು ಕಡೆ ನನ್ನ ಸೇಡಿನ ಬೆಂಕಿಲಿ ಇಡೀ ಮನೆಯೇ ಸುಟ್ಟು ಬೂದಿ ಆಗುತ್ತೆ. ನೋಡಕ್ ಹೋಗೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.